ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಹೈದರಾಬಾದಿ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ಬಿಡ್ತೀನಿ. ನಾನು 2 kg ಚಿಕನ್ ತೊಗೊಂಡಿದ್ದೀನಿ. ಇಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಅರಿಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. 2 kg ಚಿಕನ್ಗೆ 4 ಈರುಳ್ಳಿ, 14 ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು 1.5 ಕಪ್ನಷ್ಟು ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ರುಬ್ಬಿಕೊಳ್ಳೋಕ್ಕೆ ಮಸಾಲೆಗೆ ಏನೇನು ಬೇಕು ಅಂತ ಹಾಕೊಂಡ್ಬಿಡ್ತೀನಿ. ಈಗ 4 ಹೆಚ್ಕೊಂಡಿದ್ದಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ತಗೊಳ್ತಾ ಇದ್ದೀನಿ 14 ಮತ್ತು ಕೊತ್ತಂಬರಿ ಪುದೀನ ಸೇರಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಹಾಗೆ ಹಾಕಿ ರುಬ್ಕೋಬೋದು. ಇದನ್ನು ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು. ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ಇದಕ್ಕೆ ಹಾಕ್ಕೊಂಡು ರುಬ್ತಿಲ್ಲ. ಇದನ್ನೆಷ್ಟನ್ನು ರುಬ್ಕೊ ಬಂದ್ಬಿಡೋಣ. ಚಿಕನ್ನ ನೆನೆಸ್ಕೋಬೇಕು, ಮ್ಯಾರಿನೇಟ್ ಮಾಡ್ಕೊಂಬಿಡೋಣ. ಇದನ್ನ ಚಿಕನ್ ಹಾಕೋತಾ ಇದ್ದೀನಿ ಫಸ್ಟು. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ನೆಕ್ಸ್ಟು 1/4 ಲೀಟ್ರ್ ಮೊಸರು ಹಾಕೋತಾ ಇದ್ದೀನಿ. ಇಲ್ಲಿ 2 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ರುಬ್ಕೊಂಡಿದ್ದ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟನ್ನು ನೆನೆಸಿ ಮಿಕ್ಸ್ ಮಾಡಿ ಒಂದು 20 ಇಂದ 30 ಮಿನಿಟ್ಸ್ ನೆನೆಯಕ್ಕೆ ಬಿಟ್ಬಿಡೋಣ. ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 20 ರಿಂದ 30 ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಬಿಡೋಣ, ಮ್ಯಾರಿನೇಟ್ ಆಗುತ್ತೆ. ಆಮೇಲೆ ಇದನ್ನು ಒಗ್ಗರಣೆ ಹಾಕೋಣ. ನೆಕ್ಸ್ಟು ಈಗ ಅದು ಅರ್ಧ ಗಂಟೆ ನೆಂದಿದೆ, ನೆನೆಯಕ್ಕಿಟ್ಟಿದೆ. ಈಗ ನೆಕ್ಸ್ಟು ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಆಯಿಲ್ ಹಾಕೋಣ. ಒಂದು 4 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ನೆಕ್ಸ್ಟು 3 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಮ್ಯಾರಿನೇಟ್ ಮಾಡಿ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಮ್ಯಾರಿನೇಟ್ ಮಾಡಿ ಚಿಕನ್ ಸೇರಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ಉಪ್ಪು ಹಾಕಿರಲಿಲ್ಲ. ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಹಾಕಿರಲಿಲ್ಲ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ. ಮಿಕ್ಸ್ ಮಾಡ್ಕೊಬೋಣ. ಫಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು. ನೆಕ್ಸ್ಟ್ ಇದಕ್ಕೆ ನಾನು 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿ 20 ಇಂದ 30 ಮಿನಿಟ್ಸು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಡ್ಬಿಡೋಣ. ಆಗಿದೆ. ಇದಕ್ಕೆ ಸ್ವಲ್ಪ ಗಾರ್ನಿಷ್ಕೊಂಡು ಸ್ವಲ್ಪ ಕೊರಿಯಂಡರ್ ಹಾಕೋಬಿಡೋಣ ಮೇಲೆ ಸ್ವಲ್ಪ. ಇದು ಸರ್ವಿಂಗ್ ಬೌಲ್ ಹಾಕೊಂಡ್ಬಿಡ್ತಾ ಇದ್ದೀವಿ. ಹೈದರಾಬಾದಿ ಚಿಲ್ಲಿ ಚಿಕನ್ ರೆಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಗೌಡ್ರ ಮನೆ ಮಿಕ್ಸ್ಡ್ ಮಸಾಲೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.